ತುಮಕೂರಿನಲ್ಲಿ ದಿಗಂಬರ ಜೈನ ಸಮಾಜದ ವತಿಯಿಂದ ಚತುರ್ಮಾಸ ಕಾರ್ಯಕ್ರಮಕ್ಕೆ ಅದ್ದೂರಿ ಚಾಲನೆ ದೊರಕಿತು. ಜಾರ್ಖಂಡ್ನಿಂದ ಸುಮಾರು 3,500 ಕಿಲೋಮೀಟರ್ ಕಾಲ್ನಡಿಗೆಯಲ್ಲಿ ಆಗಮಿಸಿದ ಆಚಾರ್ಯ ಪ್ರಮುಖ್ ಸಾಗರ್ ಮಹಾರಾಜರವರಿಗೆ ನಗರದಲ್ಲಿ ಭವ್ಯ ಸ್ವಾಗತ ಕೋರಲಾಯಿತು. ತುಮಕೂರಿನ ಚಿಕ್ಕಪೇಟೆಯ ಶ್ರೀ ದಿಗಂಬರ ಜೈನ ಶ್ರೀ ಪಾರ್ಶ್ವನಾಥ ಸ್ವಾಮಿ ಮಂದಿರದಿಂದ ಆರಂಭವಾದ ಮೆರವಣಿಗೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಜೈನ ಭವನಕ್ಕೆ ತಲುಪಿತು. ಧಾರ್ಮಿಕ ಕಾರ್ಯಕ್ರಮಗಳನ್ನ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಲಾಯಿತು. ದಿಗಂಬರ ಜೈನ ಸಮಾಜದ ಖಜಾಂಚಿ ಸುಬೋಧ್ ಕುಮಾರ್ ಜೈನ್ ಮಾತನಾಡಿ, ಇದೇ ತಿಂಗಳ 31ರಿಂದ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಆರಂಭವಾಗಲಿದ್ದು, ಗುರುಪೂರ್ಣಿಮೆಯ ಅಂಗವಾಗಿ ದೇಶದ ನಾನಾ ಭಾಗಗಳಿಂದ ಸಾವಿರಾರು ಭಕ್ತರು ತುಮಕೂರಿಗೆ ಆಗಮಿಸಲಿದ್ದಾರೆ ಎಂದು ತಿಳಿಸಿದರು. ಆಚಾರ್ಯ ಶ್ರೀ ಪ್ರಮುಖ್ ಸಾಗರ್ ಮಹಾರಾಜರು 3,500 ಕಿಲೋಮೀಟರ್ ದೂರದಿಂದ ಬಿಹಾರ ಮಾಡಿ ತುಮಕೂರಿಗೆ ಆಗಮಿಸಿದ್ದಾರೆ. ಅವರು ಧರ್ಮ ಲಾಭ ತಗೊಳ್ಳೋದಿಗೆ ನಮ್ಮ ತುಮಕೂರು ಜನ ಇಲ್ಲ, ಆಲ್ ಓವರ್ ಇಂಡಿಯಾದಿಂದ ಜನ ಬರ್ತಾರೆ. ಈಗ ಅವ್ರು 31 ವೀರ ಶಾಸನ ಜಯಂತಿ ಮತ್ತು 1ನೇ ತಾರೀಕು ಗುರುಪೂರ್ಣಿಮೆ ಮತ್ತು 2ನೇ ಆಗಸ್ಟ್ಗೆ ಕಲಶ ಸ್ಥಾಪನೆ. ಸೊ ಎಲ್ಲರೂ ಬರೋಕ್ಕೆ ಅವಕಾಶ ಇದೆ ಮತ್ತು ಧರ್ಮ ಲಾಭ ಮತ್ತು ಆಶೀರ್ವಾದ ಪಡೆದು ಅವರು ಆರಾಮಾಗಿ ಅವರು ಆತ್ಮ ಕಲ್ಯಾಣ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಸೊ ಎಲ್ಲರಿಗೂ ಪ್ರಾರ್ಥನೆ ಇದೆ, ಬಂದು ಅವರು ದರ್ಶನ ಮಾಡಿ ಲಾಭ ಮಾಡಿಕೊಡಿ. ಜೈ ಜಿನೇಂದ್ರ. ಸುಬೋಧ್ ಕುಮಾರ್ ಜೈನ್, ತುಮಕೂರಿಂದ. ದಿಗಂಬರ ಜೈನ ಸಮಾಜದ ಅಧ್ಯಕ್ಷ ಬಾಹುಬಲಿ ಮಾತನಾಡುತ್ತಾ, ಚತುರ್ಮಾಸ ಹಿನ್ನೆಲೆಯಲ್ಲಿ ಆಚಾರ್ಯರು 4 ತಿಂಗಳುಗಳ ಕಾಲ ತುಮಕೂರಿನಲ್ಲೇ ನೆಲೆಸಿರುತ್ತಾರೆ. ಈ ಅವಧಿಯಲ್ಲಿ ಅನೇಕ ಧಾರ್ಮಿಕ ಪ್ರವಚನಗಳು, ಪೂಜೆಗಳು ಹಾಗೂ ಆಧ್ಯಾತ್ಮಿಕ ಕಾರ್ಯಕ್ರಮಗಳು ನಡೆಯಲಿವೆ. ಚತುರ್ಮಾಸದ ಬಳಿಕ ಪಂಚಕಲ್ಯಾಣ ಮಹೋತ್ಸವ ಹಾಗೂ ಮಹಾಮಸ್ತಕಾಭಿಷೇಕ ಸೇರಿದಂತೆ ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿದ್ದು, ಸಮಾಜದ ಎಲ್ಲಾ ಬಾಂಧವರು ಹಾಗೂ ಸಾರ್ವಜನಿಕರು ಭಾಗವಹಿಸುವಂತೆ ಮನವಿ ಮಾಡಿದರು. ಆಚಾರ್ಯ ಶ್ರೀ 108 ಪ್ರಮುಖ್ ಸಾಗರ್ ಮಹಾರಾಜರ ಪುರಪ್ರವೇಶ ಆಗಿದೆ. ಬಹಳ ವಿಜೃಂಭಣೆಯಿಂದ ಸಾವಿರಾರು ಜನಗಳ ಮುಂದೆ, ಭಕ್ತಾದಿಗಳ ಮುಂದೆ ಮಹಾರಾಜರು ತುಮಕೂರಿಗೆ ಪಾದಾರ್ಪಣೆ ಮಾಡಿದ್ದಾರೆ. ಇನ್ನು 3 ತಿಂಗಳು ಚಾತುರ್ಮಾಸ ಇದೇ ಜಾಗದಲ್ಲಿ ನಡೆಯಲಿದೆ. 4 ತಿಂಗಳು ತುಮಕೂರಿನಲ್ಲೇ ಈ ಜೈನ್ ಭವನದಲ್ಲಿ ಚಾತುರ್ಮಾಸ ನಡೆಯಲಿದೆ. ಎಲ್ಲ ಭಕ್ತಾದಿಗಳು ಚಾತುರ್ಮಾಸ ಸಮಯದಲ್ಲಿ ಮಹಾರಾಜರ ಆಶೀರ್ವಾದ ಪಡೆದು ಎಲ್ಲ ಶುಭ ಕಾರ್ಯಗಳಲ್ಲಿ ಎಲ್ಲ ಸಹಕಾರ ಕೊಡಬೇಕು ಅಂತ ಈ ಮೂಲಕ ಎಲ್ಲರಿಗೂ ವಿನಂತಿಸಿಕೊಳ್ಳುತ್ತೇನೆ. ಜೈ ಜಿನೇಂದ್ರ. ಇದರ ಧರ್ಮಲಾಭ ಪಡೆಯುವುದು ಎಲ್ಲ ಜನಬಂಧುಗಳು ಪ್ರತಿಯೊಬ್ಬರು ಈ ಶುಭ ಸಂದರ್ಭದಲ್ಲಿ ಎಲ್ಲ ಭಾಗವಹಿಸಿ, ಎಲ್ಲ ಸಮಾರಂಭಗಳಲ್ಲಿ ಭಾಗವಹಿಸಿ ಧರ್ಮಲಾಭ ಪಡೆದುಕೊಳ್ಳಬೇಕೆಂದು ತುಮಕೂರು ದಿಗಂಬರ ಜೈನ ಸಮಾಜದ ವತಿಯಿಂದ ವಿನಂತಿಸಿಕೊಳ್ಳುತ್ತೇನೆ. ಜೈ ಜಿನೇಂದ್ರ. ಕಾರ್ಯಕ್ರಮದಲ್ಲಿ ದಿಗಂಬರ ಜೈನ ಸಮಾಜದ ಗುರುಗಳು, ಅಧ್ಯಕ್ಷರು ಬಾಹುಬಲಿ, ಖಜಾಂಚಿ ಸುಬೋಧ್ ಕುಮಾರ್ ಜೈನ್, ಸಂಘದ ಪದಾಧಿಕಾರಿಗಳು, ಸಮಾಜದ ಮುಖಂಡರು, ಭಕ್ತರು ಉಪಸ್ಥಿತರಿದ್ದರು.